ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಗಿರ್ಬೋದು? ನಿನ್ನೆ ಮಧ್ಯಾಹ್ನದಿಂದ ಯಾಕೋ ಮಂಕಾಗಿದ್ರು. ಏನಾದರೂ ಸಮಸ್ಯೆ ಆಗಿದ್ರೆ ನನಗೊಂದು ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ. ಇನ್ನೇನು ಹೋಗ್ತೀನಲ್ಲ, ಗೊತ್ತಾಗತ್ತೆ. ಹೇಳು ಮ್ಯಾಗಿ. ತುಳಸಿ ಮೇಡಮ್ ಹುಷಾರಿಲ್ವಂತೆ ಸರ್. ಸಿರಿ ಮೆಸೇಜ್ ಮಾಡಿದ್ರು ಅವ್ರ ಕೆಫೆಗೆ ಬರಲ್ಲ ಅಂತ. ಹುಷಾರಿಲ್ವಾ? ಏನಾಯ್ತಂತೆ? ಗೊತ್ತಿಲ್ಲ ಸರ್. ನಾನು ತುಳಸಿ ಮೇಡಮ್ ಕೆಲಸನ ಬೇರೆಯವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟೆ. ಏನು ಅಂತ ಕೇಳೋಕ್ಕಾಗಲಿಲ್ಲ. ಸಿರಿ ಅವರು ನಿಮಗೂ ಮೆಸೇಜ್ ಮಾಡಿದ್ರಂತೆ, ನೀವು ನೋಡಿಲ್ಲ ಅನ್ಸುತ್ತೆ. ಓ ಹೌದಾ? ನಾನು ನೋಡಿಲ್ಲ. ಸರಿ, ನಾನು ವಿಚಾರಿಸ್ತೀನಿ. ಕೆಫೆಗೆ ಬರೋದು ಲೇಟ್ ಆಗುತ್ತೇನೋ, ನೀನು ಮ್ಯಾನೇಜ್ ಮಾಡು ಮ್ಯಾಗಿ. ಶೋರ್ ಸರ್, ನೀವು ಹೋಗಿ ಬನ್ನಿ. ಥ್ಯಾಂಕ್ ಯು. ಹೌದಲ್ಲ, ಸಿರಿ ಬೆಳಗ್ಗೆನೇ ನನಗೆ ಮೆಸೇಜ್ ಮಾಡಿದ್ದಾಳೆ, ನೋಡಲೇ ಇಲ್ಲ. ಯಾಕೋ ಎಡಗಣ್ ಬೇರೆ ಹೊಡ್ಕೊತಿತ್ತು. ಏನೋ ಒಂಥರ ಭಯ, ಕಳವಳ. ಏನಾಯ್ತೋ ಏನೋ, ವಿಚಾರಿಸ್ಕೊಂಡೇ ಬರೋದು ಒಳ್ಳೆಯದು. ಅರೆ ತುಳಸಿಯವರಲ್ವಾ? ಇಲ್ಲೇನು ಮಾಡ್ತಿದ್ದಾರೆ? ಹುಷಾರಿಲ್ಲ ಅಂದಮೇಲೆ ಇಲ್ಲಿ ಯಾಕೆ ಬಂದರು? ಒಬ್ಬರೇ ಇದ್ದಾರೆ ಅನಿಸುತ್ತೆ. ತುಳಸಿಯವರೇ, ತುಳಸಿಯವರೇ, ಅರೇ ಅಣ್ಣ, ನೀನು ಮಾತಾಡಿದ್ರಲ್ಲಿ ತಪ್ಪಿದ್ರೆ ಬೇಜಾರು ಮಾಡ್ಕೋಬೇಕಿತ್ತು. ಆದರೆ ಅಮ್ಮಂಗೆ ಅವಳು ತಪ್ಪು ಅರ್ಥ ಆಗಲಿ ಅಂತ ನೀನು ಹಾಗೆ ಮಾತಾಡಿದಲ್ವಾ? ಮತ್ತ್ಯಾಕೆ ತಲೆ ಕೆಡ್ಸ್ಕೊಳ್ತಿದ್ಯಾ? ಅವಳಿಗೆ ತಪ್ಪು ಮಾಡಿದ್ದೀನಿ ಅಂತ ಅನ್ಸಿನೇ ಆಚೆ ಹೋಗಿದ್ದಾಳೆ ಅನ್ಸುತ್ತೆ. ನಾನು ಸಿರಿ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಸಂಧ್ಯಾ. ನಾನು ಅಮ್ಮನ ಹತ್ರ ಆ ಥರ ಮಾತಾಡಿದೆ ಅಂತ ಅವಳ ಜೊತೆ ಮಾತಾಡ್ತಾ ಇಲ್ಲ. ರೂಮ್ಗೆ ಹೋಗಿ ಕೋಪ ಮಾಡ್ಕೊಂಡು ಕೂತಿದ್ದಾಳೆ. ಅನ್ಕೊಂಡೆ ಅಮ್ಮಂಗೆ ಬಕೆಟ್ ಇಟ್ಕೊಂಡಿರೋದೇ ಆಯ್ತು. ಅಷ್ಟಕ್ಕೂ ಅಮ್ಮ ಮಾಡಿದ್ದೆಲ್ಲ ಸರಿ ಅಂತಾಳಲ್ಲ, ಅವಳಿಗೇನು ಗೊತ್ತಾಗತ್ತೆ? ಎಷ್ಟಂದ್ರೆ ಅವಳು ಅಮ್ಮ ಅಲ್ಲ ಅಲ್ವಾ, ಎಲ್ಲ ಅರ್ಥ ಆಗೋಕೆ. ಸರಿಯಾಗಿ ಹೇಳಿದೆ. ಸ್ವಂತ ಅಮ್ಮನೇ ಮಕ್ಕಳನ್ನ ಅರ್ಥ ಮಾಡ್ಕೊಳ್ದೇ ಇರೋವಾಗ ಬೇರೆಯವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ನೀನು ಹುಟ್ಟೋದಕ್ಕೆ ಮುಂಚೆ ಆರೋಗ್ಯವಂತವಾಗಿರೋ ಮಗು ಹುಟ್ಟಲಿ ಅಂತಂದ್ಬಿಟ್ಟು ನಿಮ್ಮಮ್ಮ ದಿನಾ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗೋವಳು. ಇವಳು ಹುಟ್ಟೋದಕ್ಕೆ ಮುಂಚೆ ಈ ಸಲ ನನಗೆ ಹೆಣ್ಣು ಮಗುನೇ ಆಗಲಿ ಅಂತ ದೇವರಿಗೆ ಅದೆಷ್ಟು ಹರಕೆ ಹೊತ್ತಲೋ ಏನೋ. ಹುಟ್ಟಿದ ಮೇಲೆ ಅದೆಷ್ಟು ರಾತ್ರಿ ನಿದ್ದೆಗೆಟ್ಲು. ಬಾಣಂತಿ ಆರೈಕೆ ಮಾಡೋದಕ್ಕೆ ಅವಳ ಅಮ್ಮನೂ ಇರಲಿಲ್ಲ, ಅತ್ತೇನೂ ಇರಲಿಲ್ಲ. ಆದರೂ ತನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡದೆ
ನಿಮ್ಮನ್ನ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ಲು. ಅವಳಂಥ ಸಾಧ್ವಿಗೆ ನಿಮ್ಮಂಥವ್ರು ಹುಟ್ಟಿದ್ದೀರಿ ಅಲ್ವೋ? ಹುಷಾರಿಲ್ದೆ ನರಳ್ತಾ ಇರೋವಾಗ ಹಾಗೆಲ್ಲ ಮಾತಾಡಿ ಕಳಿಸಿದ್ದೀಯಲ್ಲ, ನಿನಗೆ ಮಾನವೀಯತೆ ಅನ್ನೋದೇ ಇಲ್ವಾ? ತಾತ ಸುಮ್ಮನೆ ನನಗೆ ಗಿಲ್ಟ್ ಆಗೋ ಥರ ಫೀಲ್ ಮಾಡಬೇಡಿ. ಅಲ್ಲ ಅವ್ರು ಏನು ಮಾಡಿದ್ರು ಸರಿ ಅಂತೀರಲ್ಲ, ಅವ್ರು ಕೆಲ್ಸಕ್ಕೆ ಹೋಗೋದವ್ರು. ಎಷ್ಟು ಸಲ ಹೇಳಿದ್ದನ್ನೇ ಹೇಳ್ತೀಯ ನೀನು? ಅವಳು ಮಾಡಿದ್ದು ನಿನಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ನಿನಗೆ ಯಾವ ಅಧಿಕಾರ ಇದೆಯೋ? ನೀನು ಕೆಲ್ಸಕ್ಕೆ ಹೋಗೋಕೆ ಮುಂಚೆ ನಿಮ್ಮ ಅಮ್ಮನ ಕೇಳಿದ್ದೀಯಾ? ನೀವು ನಿಮಗೆ ಬೇಕಾದ ಹಾಗಿರ್ಬೋದು, ಆದರೆ ಅವಳು ಅವಳಿಗೆ ಬೇಕಾದ ಹಾಗೆ ಅಲ್ಲದೆ ನಿಮಗೂ ಸರಿ ಹೋಗೋ ಹಾಗಿರಬೇಕು ಅಂತಂದರೆ ಹ್ಯಾಕ್ ಸಾಧ್ಯ? ಅವಳಿಗೆ ಸ್ವಂತದ್ದು ಅಂತ ಜೀವನ ಇಲ್ವಾ? ಅಲ್ಲ ತಾತ, ಮಾತಾಡಬೇಡ ನೀನು. ಇದೆಲ್ಲ ಶುರುವಾಗಿದ್ದು ನಿನ್ನಿಂದಾನೆ. ನೀನು ನಿಮ್ಮಮ್ಮನ್ನ ಇಷ್ಟು ವರ್ಷದಿಂದ ನೋಡಿದ್ದೀಯ. ನಿನ್ನ ಮದುವೆ ಸಂದರ್ಭದಲ್ಲೂ ಬೇರೆ ಸಂದರ್ಭದಲ್ಲೂ ಅವಳು ಹೇಗೆ ನಿನ್ನ ಹಿಂದೆ ನಿಂತಿದ್ಲು ಅನ್ನೋದನ್ನೂ ನೋಡಿದ್ದೀಯ. ನಿನಗೋಸ್ಕರ ನಿಮ್ಮಮ್ಮ ಎಷ್ಟು ತ್ಯಾಗ ಮಾಡಿದ್ಲು ಅನ್ನೋದನ್ನು ನೋಡಿದ್ದೀಯ. ನೀನು ಈ ಓಡ್ ಹೋದವಳು ಮಾತು ಕೇಳ್ಕೊಂಡು ನಿಮ್ಮಮ್ಮನ್ನೇ ಹಂಗಿಸಿದ್ದೀಯಲ್ಲ. ನಿನ್ನ ಬಗ್ಗೆ ನನಗೆ ತುಂಬ ನೋವಾಗ್ತಿದೆ ದಂಡಪಿಂಡ. ನೀವಿಬ್ರು ಆ ಮಹಾತಾಯಿ ಮಕ್ಕಳಾಗೋದಕ್ಕೆ ಸೋತು ಬಿಟ್ಟೆ ಕಂಡ್ರು. ಸೋತು ಬಿಟ್ರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.